ಗುಡ್ಡ ಕುಸಿತಕ್ಕೆ ಕೇರಳದ ಚೂರಲ್ಮಲೈ ನಾಮಾವಶೇಷ. ಭೀಕರ ಭೂಕುಸಿತಕ್ಕೆ ಚೂರಲ್ಮಲೈ ಗ್ರಾಮ ಸ್ಮಶಾನದಂತಾಗಿದೆ. ಗುಡ್ಡ ಕುಸಿತದ ಸ್ಥಳದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಎಕ್ಸಾಕ್ಟ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಜನ ತಮ್ಮವರಿಗಾಗಿ ಹೇಗೆ ಹುಡುಕಾಡ್ತಾ ಇದ್ದಾರೆ, ಪ್ರವಾಸಿಗರ ಸ್ವರ್ಗದಂತಿದ್ದ ಜಾಗ ಈಗ ನರಕದಂತಾಗಿದೆ. ಜನರ ಪಾಡೇನು, ಅಲ್ಲಿನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನಮ್ಮ ರಿಪೋರ್ಟರ್ಸ್ ಘಟನೆ ನಡೆದಂತಹ ಸ್ಥಳದಿಂದಲೇ ವರದಿ ಮಾಡ್ತಿದ್ದಾರೆ. ನಮ್ಮ ರಿಪೋರ್ಟರ್ ಮಧುಸೂದನ್ ಮತ್ತು ಮಾರುತೇಶ್ ಎಲ್ಲಿ ಈ ದುರಂತ ನಡೀತೋ ಅಲ್ಲಿಂದಲೇ ನಿಮಗೆ ಲೈವ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಈ ಕ್ಷಣಕ್ಕೆ ಘಟನೆ ನಡೆದಂತ ಜಾಗದಲ್ಲಿ ಏನಾಗ್ತಾ ಇದೆ ದೃಶ್ಯ ಸಮೇತ ನೋಡ್ತಾ ಇದೆ. ರಸ್ತೆಗಳಿದ್ದಂತ ಜಾಗ, 400-500 ಮನೆಗಳಿದ್ದಂತ ಜಾಗ ಇದೆ. ಈಗ ನೋಡಿದ್ರೆ ಸ್ಮಶಾನವಾಗಿದೆ. ಹುಡುಕಿದ್ರು ಮನೆ ಸಿಗ್ತಾ ಇಲ್ಲ, ರಸ್ತೆಗಳು ಸಿಗ್ತಾ ಇಲ್ಲ, ಸೇತುವೆ ಮುಳುಗ್ ಹೋಗಿದೆ, ಸಂಪರ್ಕವೇ ಇಲ್ಲದಂತಾಗಿದೆ. ರಭಸವಾಗಿ ಹರಿತಾ ಇರೋ ಈ ನೀರೇನಿದೆ, ನದಿ ತನ್ನ ದಿಕ್ಕನ್ನೇ ಬದಲಾಯಿಸಿದೆ. ಈ ನೀರಿನ ಆಚೆ ತಮ್ಮವರಿದ್ದಾರೆ ಅಂತ ಪರಿತಪಿಸಿದ್ದಾರೆ. ಅಂತವರನ್ನ ರಕ್ಷಣೆ ಮಾಡೋದು ಕೂಡ ಸಿಬ್ಬಂದಿಗೆ ಬಹಳ ದೊಡ್ಡ ಟಾಸ್ಕ್ ಆಗಿದೆ. ರೋಪ್ನ ಸಹಾಯದಿಂದ ಜನರನ್ನ ಶಿಫ್ಟ್ ಮಾಡಿದ್ದಾರೆ. ರೆಸ್ಕ್ಯೂ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ನೀವೀಗ ಬೀಭತ್ಸ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳವನ್ನ ನೋಡಬಹುದು. ಏನು ಪ್ರಕೃತಿ ಮುನಿದು ಇಡೀ ಗ್ರಾಮವನ್ನೇ ಏನು ಕೊಚ್ಚಿ ಬಿಟ್ಟಿದೆ. ಆ ಒಂದು ಪ್ರದೇಶದಲ್ಲಿ ನಾವಿದ್ದೀವಿ. ಇಲ್ಲಿ ಕೂಡ ಈಗ ರಕ್ಷಣಾ ಕಾರ್ಯಾಚರಣೆ ಬಹಳ ಸಮರೋಪಾದಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಚೂರ್ಣಮಲೈ ಅನ್ನೋ ಈ ಒಂದು ಗ್ರಾಮ ಏನಿದೆ, ಈ ಗ್ರಾಮ ಸಂಪೂರ್ಣವಾಗಿ ಈಗ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ನದಿಯ ಒಂದು ದಡದಲ್ಲಿ ಸಾಕಷ್ಟು ಜನರಿದ್ದಾರೆ. ಅವರನ್ನ ಕೂಡ ರೆಸ್ಕ್ಯೂ ಮಾಡ್ಕೊಳ್ಳುವಂತ ಕೆಲಸಗಳಾಗ್ತಾ ಇದ್ದು. ಜೊತೆಗೆ ಹೆಚ್ಚು ಜನ ಸಾವಿಗೀಡಾಗಿರ್ತಕ್ಕಂಥ ಸ್ಥಳ ಇದಾಗಿರ್ತಕ್ಕಂಥದ್ದು. ಇಲ್ಲಿದ್ದಂತ ಮನೆಗಳೇನಿದ್ವು, ಮನೆಗಳೆಲ್ಲವೂ ಕೂಡ ಸಂಪೂರ್ಣ ಕೊಚ್ಚಿ ಹೋಗಿವೆ. ಅಲ್ಲಿದ್ದಂತ ಜನರು ಎಲ್ಲಿದ್ದಾರೆ, ಏನಾಗಿದ್ದಾರೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಜನ ಬದುಕಿರುವಂತನ್ನ ಕರ್ತರುವಂತ ಕೆಲಸಗಳಾಗ್ತಾ ಇದೆ. ಅದೇ ರೀತಿಯಾಗಿ ಮೃತದೇಹಗಳನ್ನು ಕೂಡ ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವಂತ ಕೆಲಸ ಸಮರೋಪಾದಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಒಂದು ಜಾಗ ಏನಿತ್ತು, ಈ ಒಂದು ಜಾಗದಲ್ಲಿ ಇದ್ದಂತ ಸಾಕಷ್ಟು ಮನೆಗಳೇನಿದ್ವು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಏನು ಬೆಟ್ಟ ಜಾರಿದ ಪರಿಣಾಮವಾಗಿ ಸಂಪೂರ್ಣ ಇದ್ದಂತ ಎಲ್ಲ ಮನೆಗಳು ಕೂಡ ನೆಲಸಮ ಆಗಿವೆ. ನೀವು ಗಮನಿಸ್ತಾ ಇದ್ದೀರಾ ರೆಸ್ಕ್ಯೂ ಕಾರ್ಯಾಚರಣೆನ. ಈಗ ಅದು ರಸ್ತೆ ಅಂದ್ರೆ ಈ ದಡದಿಂದ ಆ ದಡಕ್ಕೆ ಆ ಮುಂದಿನ ಗ್ರಾಮಗಳೇನಿದ್ವು ಆ ಗ್ರಾಮಗಳನ್ನ ಸಂಪರ್ಕ ಮಾಡುವಂತ ರಸ್ತೆ, ಆ ರಸ್ತೆಯೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈ ಒಂದು ಟೀ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಮತ್ತೆ ಗ್ರಾಮದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ರಸ್ತೆಯ ಮೇಲೂ ಕೂಡ ನೀವು ಇಲ್ಲಿ ಗಮನಿಸಬಹುದು. ಸಾಕಷ್ಟು ಮೃತದೇಹಗಳನ್ನ ಕೂಡ ಈಗಾಗಲೇ ರೆಡಿ ಮಾಡಿಟ್ಟಿರ್ತಾರೆ. ಅವುಗಳನ್ನ ಆ ದಡದಿಂದ ಈ ದಡಕ್ಕೆ ಈಗ ಅಲ್ಲಿ ಬದುಕುಳಿದಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಕೂಡ ರೆಸ್ಕ್ಯೂ ಮಾಡಿ ಕಳಿಸುವಂತದ್ದು ನೀವೀಗ ನೋಡ್ತಾ ಇದ್ದೀರಿ. ರೋಪ್ನ ಮೂಲಕವಾಗಿ ಅವ್ರನ್ನ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕೇರಳದಲ್ಲಿ ಆಗಿರ್ತಕ್ಕಂಥ ಈ ಒಂದು ದುರಂತ ಏನಿದೆ, ದುರಂತದಲ್ಲಿ ಸಾಕಷ್ಟು ಜನ ಕನ್ನಡಿಗರು ಕೂಡ ಮಿಸ್ ಆಗಿದ್ದಾರೆ, ಸಾವಿಗೀಡಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ನಿಧಾನವಾಗಿ ಕೂಡ ಬರ್ತಾ ಇರ್ತಕ್ಕಂಥದ್ದು. SDRF ತಂಡಗಳು ಏನು ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು, ಆ ಕಾರ್ಯಾಚರಣೆಗೆ ಈಗ ನೇವಿ ಕೂಡ ಸಾಥನ್ನ ನೀಡಿರ್ತಕ್ಕಂಥದ್ದು, ಏರ್ ಫೋರ್ಸ್ ಕೂಡ ಸಾಥನ್ನ ನೀಡಿರ್ತಕ್ಕಂಥದ್ದು. ಯೋಧರು ಕೂಡ ಬಂದು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಕಾರ್ಯಾಚರಣೆ ಮತ್ತಷ್ಟು ವೇಗವಾಗಿ ಸಾಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡೋಗ್ಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಹೆಲಿಕಾಪ್ಟರ್ಗಳೇನಿವೆ ಅವುಗಳಿಂದ ನೇರವಾಗಿ ಏನು ಸುರಕ್ಷಿತ ಸ್ಥಳಗಳಿಗೆ ಅವ್ರನ್ನ ಕಳಿಸಲಿಕ್ಕೆ ಕೂಡ ಅನುಕೂಲ ಆಗಿದೆ. ಯಾಕಂತಂದ್ರೆ ಈ ಒಂದು ಸ್ಥಳದಲ್ಲಿ ಬಿಟ್ಟು ಮಳೆ ಬರ್ತಾ ಇರ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೆ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸ್ಥಳ ಏನಿತ್ತು ಆ ಸ್ಥಳಕ್ಕೆ ಕೂಡ ನೇರವಾಗಿ ಬಂದು ಸೇನಾ ಪಡೆಯ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಆ ಮೂಲಕವಾಗಿ ಯೋಧರು ಕೂಡ ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ಏನಿದೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿ ಬದುಕುಳಿದಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಈಗ ಹೆಲಿಕಾಪ್ಟರ್ನ ಬಳಕೆ ಕೂಡ ಬಹಳ ಮುಖ್ಯವಾಗುತ್ತೆ. ಅವರು ಕೂಡ ಇಲ್ಲಿ ಬದುಕುಳಿದಿರ್ತಕ್ಕಂಥವ್ರನ್ನ ನೇರವಾಗಿ ಕೂಡ ಸುರಕ್ಷಿತ ಸ್ಥಳಗಳಿಗೆ ನಿರಂತರವಾಗಿ ಕಳಿಸ್ಕೊಡ್ಲಿಕ್ಕೆ ಅನುಕೂಲ ಕೂಡ ಆಗುತ್ತೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.